ಈ ಮುರಳಿಯು 24/6/2025 ಮಾತೇಶ್ವರಜಿ ಅವರ ಪುಣ್ಯ ಸ್ಮರಣೆಯ ವಿಶೇಷ ಸಂದೇಶವಾಗಿದೆ. ಇದನ್ನು ಸರಳ ಕನ್ನಡದಲ್ಲಿ ಸೌಂದರ್ಯದಿಂದ ಅರ್ಥ ಮಾಡಿಕೊಂಡು ನೈತಿಕ ಪಾಠ ಉದಾಹರಣೆಗಳೊಂದಿಗೆ ವಿವರಿಸುತ್ತೇನೆ. ಸರಳ ಅರ್ಥ ಸರಳ ಕನ್ನಡದಲ್ಲಿ ಮುಖ್ಯ ಭಾವನೆ: ನಾವು ಈ ಭೂಮಿಯ ಮೇಲೆ ಇರುವ ಸಮಯದಲ್ಲಿ ಒಂದು ನಿಜವಾದ ಪವಿತ್ರ ಸಂಬಂಧಗಳನ್ನು ಹೊಂದಿರುವ ಚಿಕ್ಕ ಕುಟುಂಬದಲ್ಲಿದ್ದೇವೆ. ದೇವರ ಮಕ್ಕಳು. ಈ ಸಂಬಂಧಗಳು ಪರಮಾತ್ಮ ತಂದೆ ಶಿವ, ಬ್ರಹ್ಮ, ಸರಸ್ವತಿ, ವಿಷ್ಣು ಮತ್ತು ಶಂಕರರ ಮೂಲಕ ಜೋಡಣೆಗೊಂಡಿದೆ. ನಮ್ಮ ಈ ಹಿಂದಿನ ಜನ್ಮಗಳ ಪಾಪ ಕರ್ಮಗಳನ್ನು ಅಂತ್ಯ ಮಾಡಬೇಕಾದರೆ ಈ ಸಮಯದಲ್ಲಿ ಪರಮಾತ್ಮನೊಂದಿಗೆ ಸಂಬಂಧ ಬೆಳೆಸಿ ಅವರಿಂದ ಸಂಪೂರ್ಣ ಆಸ್ತಿ ಪಡೆದುಕೊಳ್ಳಬೇಕು. ಪಾಠ: ಆತ್ಮ ಶುದ್ಧವಾಗದೇ ಇದ್ದರೆ ಲೋಕ ಶುದ್ಧವಾಗದು. ಪರಮಾತ್ಮ ತಂದೆ ಎಲ್ಲರಿಗೂ ಸುಖ, ಶಾಂತಿ, ಪವಿತ್ರತೆಯ ಆಸ್ತಿ ನೀಡಲು ಬಂದಿದ್ದಾರೆ. ಆದರೆ ಆ ಆಸ್ತಿಯನ್ನು ಪಡೆಯಲು ಆತ್ಮ ಶುದ್ಧ, ಶ್ರದ್ಧಾವಂತ, ಪರಿಶ್ರಮಶೀಲವಾಗಬೇಕು. ತಮ್ಮ ಪ್ರತಿದಿನದ ಜೀವನವನ್ನು ಪರಿಶೀಲನೆ ಮಾಡುತ್ತಾ ಪರಿವರ್ತನೆ ತರಬೇಕು. 5 ವಿಕಾರಗಳಿಂದ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಮುಕ್ತವಾಗಬೇಕು. ನೈತಿಕ ಪಾಠ ಅಂದರೆ ಮಾರಲ್ ಎಜುಕೇಷನ್. ಪವಿತ್ರತೆ ಮತ್ತು ಆತ್ಮಚಿಂತನದ ಮೂಲಕ ನಾವು 21 ಜನ್ಮಗಳ ಸುಖವನ್ನು ಹೊಂದಬಲ್ಲೆವು. ನಾವು ದೇವತೆಗಳಂತೆ ಶ್ರೇಷ್ಠ ಜೀವಿಯಾಗಲು ಇಚ್ಛಿಸುವುದಾದರೆ ಈ ಕ್ಷಣದಲ್ಲಿ ತಂದೆಯ ಎಲ್ಲ ಮಾತುಗಳನ್ನು ಧಾರಣೆ ಮಾಡಬೇಕು. ತನ್ನ ಮೇಲೆ ತಾನೇ ಪರಿಶೀಲನೆ ನಡೆಸಿ ಜೀವನದಲ್ಲಿ ಪರಿವರ್ತನೆ ತರಬೇಕು. ಉದಾಹರಣೆ: ಒಂದು ವಿದ್ಯಾರ್ಥಿ ತನ್ನ ಗುರೂಜಿಯಿಂದ ಸಂಪೂರ್ಣ ವಿದ್ಯೆ ಪಡೆದು ಮೊದಲ ಸ್ಥಾನದಲ್ಲಿರುವ ಲಾಟರಿ ಗೆಲ್ಲಬಹುದು. ಆದರೆ ಗುರುವಿನ ಉಪದೇಶವನ್ನು ಅಲಕ್ಷಿಸಿ ಅರ್ಧ ಮನಸ್ಸಿನಿಂದ ಓದಿದರೆ ಸಾಧನೆ ಕಡಿಮೆ ಇರುತ್ತದೆ. ಅದೇ ರೀತಿ ಪರಮಾತ್ಮ ತಂದೆ ಆಗಮಿಸಿ ನಮಗೆ ಪವಿತ್ರತೆಯ ವಿದ್ಯೆ, ಶ್ರೇಷ್ಠ ಸಂಸ್ಕಾರಗಳ ಪ್ರಭಾವ ನೀಡುತ್ತಿದ್ದಾರೆ. ಆದರೆ ನಾವು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸದೆ ಬಿಟ್ಟರೆ ಪೂರ್ಣ ಆಸ್ತಿ ಸಿಗುವುದಿಲ್ಲ. ಇವತ್ತಿನ ವರದಾನ ಅಂದರೆ ಬ್ಲೆಸ್ಸಿಂಗ್ಸ್: ಸಂಗಮ ಯುಗದ ಎಲ್ಲ ಆಧ್ಯಾತ್ಮಿಕ ಲಾಭಗಳಿಂದ ಸಂಪನ್ನರಾಗಿರಿ ಹಾಗೂ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಿರಿ. ಸ್ಲೋಗನ್: ನಾನು ತ್ಯಾಗಿಯಾಗಿದ್ದೇನೆ ಎಂಬ ತ್ಯಾಗದ ಅಭಿಮಾನವೇ ಸತ್ಯ ತ್ಯಾಗವಾಗಿದೆ. ಓಂ ಶಾಂತಿ.